ನಮ್ಮ ಹೋಟೆಲ್ ಇದೆ ಗೈಸ್. ಇಲ್ಲಿಂದ ತೋರ್ಸೋರು ಹೆಂಗ್ ಕಾಣಿಸುತ್ತೆ ಗೊತ್ತಾ? ಗೆಸ್ ಮಾಡಿ ನಾವು ಯಾವ ಫ್ಲೋರ್ ಅಲ್ಲಿ ಇದೀವಿ ಅಂತ. ಸೊ ಗೈಸ್, ನಿನ್ನೆ ಮತ್ತೆ ಮೊನ್ನೆ 2 ದಿನ ಸ್ಟೇ ಹಾಕಿ ಅಂತ ಕೋಲಾಲಂಪುರಲ್ಲಿ ರೂಮ್ ಮಾಡಿದ್ದು ನೀವು ನೋಡಿರ್ತೀರಾ ಆ ಮಧು ವ್ಲಾಗಲ್ಲಿ. ಸೊ ಈಗ 3rd ಡೇಗೆ ಬೇರೆ ರೂಮ್ ಮಾಡಿದ್ದೀವಿ ಗೈಸ್. ಅದು ಸಖತ್ತಾಗಿದೆ. ಇದೇ ಹೋಟ್ಲಲ್ಲಿ, ಲಕ್ಸುರಿ ಹೋಟ್ಲಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಒಂದು ಸ್ವಲ್ಪ ದಿನದಿಂದ ಇದೀವಿ, ಪೂಲ್ ವ್ಯೂವೇ ನೋಡಿಲ್ಲ. ಇವತ್ತು ಪೂಲ್ ವ್ಯೂ ತೋರಿಸ್ತೀವಿ ಗೈಸ್. ಫುಲ್ ಟಾಪ್ ಆಫ್ ದಿ ಬಿಲ್ಡಿಂಗಲ್ಲಿ ಪೂಲ್ ವ್ಯೂ ಇದೆ. 51 ಫ್ಲೋರ್ಸ್ ಇದೆ. ಅಲ್ಲಿ ಪೂಲ್ ಇದೆ. ಅಲ್ಲಿಂದ ಅರ್ಧ ಮಲೇಷ್ಯಾ ಕಾಣಿಸುತ್ತೆ ಗೈಸ್. ತೋರಿಸ್ತೀವಿ. ಹೊಸ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ವಾವ್, ಎಸ್, ಬಾಲ್ಕನಿ ಅಂತ ಕೇಳ್ತಾ ಇದ್ರು ನಿಶಾ ರವೀಂದ್ರ ಅವರು. ಬನ್ನಿ, ನಿಮಗೆ ಬಾಲ್ಕನಿ ಆಗಿರುವ ಅಥವಾ ಬಾಲ್ಕನಿ ಇರೋ ರೂಮು. ಸ್ಪೇಷಿಯಸ್ ಆಗಿದೆ. ಸೋಫಾ ಇದೆ ಗಾಯ್ಸ್, ಆ್ಯಂಡ್ ಡೈನಿಂಗ್ ಟೇಬಲ್ ಇದೆ. ಕಿಚನ್ ಕೂಡ ಇದೆ. ವಾವ್. ಸೊ ಇಲ್ಲಿ ಕಿಚನಲ್ಲಿ ಇಂಡಿಯನ್ ಫುಡ್ ಏನಾರ ಡಿಶ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡು, ಬಟ್ ಇಲ್ಲ. ವಾಶ್ರೂಮ್, ನೈಸ್ ವಾಶ್ರೂಮ್, ದೊಡ್ಡ ರೂಮ್. ವಾವ್, ಚೆನ್ನಾಗಿದೆ ನೋಡಿ ಗೈಸ್. ಇಂಟೀರಿಯರ್ ವೆಲ್ಕಮ್, ಸೂಪರ್. ದಿಸ್ ಈಸ್ ಮಲೇಷಿಯಾ. ವಾವ್, ಸೂಪರ್. ಟಾಪ್ ವ್ಯೂವರ್ ಇದೀವಿ ಗೈಸ್. ನಾವಿರೋದೀಗ 43 ಫ್ಲೋರಲ್ಲಿ. ಆ್ಯಂಡ್ ಇದು ಒಂದು ರೂಮ್. ಭಯನೇ ಆಗೋಯ್ತು ನನಗೆ. ಎಸ್, ಇದು ಸಖತ್ತಾಗಿದೆ ಗೈಸ್. ಲಿಟ್ರಲ್ ನಾವು ಬಂದಾಗ ವೀಕೆಂಡಲ್ಲಿ ಬಂದಿದ್ದು. ಆ ರೂಮೇ ಹೆವಿ ಕಾಸ್ಟ್ಲಿ ಇತ್ತು. ಈ ರೂಮ್ ನೋಡಿದ್ರೆ ಸ್ಪೇಷಿಯಸ್ ಆಗಿದೆ. ಹಾಂ, ಸೊ ನಾವು ನೆಕ್ಸ್ಟ್ ಪ್ಲೇಸ್ಗೆ ಬಂದಿರೋದು. ನೀವು ನೋಡ್ತಾ ಇರ್ಬೋದು ಹಿಂದಗಡೆ ಬ್ಯಾಕ್ಗ್ರೌಂಡು, ಸುಬ್ರಹ್ಮಣ್ಯ ದೇವರು, ಮುರುಗನ್ ದೇವಸ್ಥಾನ. ಇದು ಲೊಕೇಟ್ ಆಗಿರೋದು ಬಾಟು ಕೇವ್ಸಲ್ಲಿ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ನೀವು ನೋಡಿದ್ರೆ ಕಂಪ್ಲೀಟಾಗಿ ಇಂಡಿಯನ್ ಕಲ್ಚರ್ ಆಗಿದೆ ಗೈಸ್. ಆಗಲೇ ಒಂದು ಸ್ವಲ್ಪ ನಾವು ಬಂದಿರೋದು ಲೇಟ್ ಆಗಿಬಿಟ್ಟಿದೆ, ಆದರೂ ವ್ಯೂ ಸಗದಾಗಿದೆ. ನೆಕ್ಸ್ಟು ಇನ್ನೊಂದು ಅಂತಂದರೆ ನಮ್ಮ 2 ಬ್ಯೂಟಿಫುಲ್ ಲೇಡೀಸು ಸೀರಿಯಲ್ ಬಂದಿದ್ದಾರೆ ಗೈಸ್. ಮಲೇಷಿಯಾದಲ್ಲಿ ಸೀರಿಯಲ್ ಹುಟ್ಟಿ ಬಂದಿದ್ದಾರೆ. ಮಧುಗೌಡ ಅವರು ಇಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಸೀರಿಯಲಿ. ಯಾಕಂದ್ರೆ ಅದು ಹಿಂಗ್ ಫ್ಲಾಟ್ ಆಗಿಲ್ಲ, ಹಿಂಗ್ ಐತೆ. ಅದು ಹತ್ತಿದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ. ಹಂಗಾಗಿ ನಾನು ಹತ್ತುತ್ತಾ ಇಲ್ಲ. 272 ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಂಡ್ ಹೈಯೆಸ್ಟ್ ಮುರುಗನ್. ಹೌದು, ಇಲ್ಲಿರೋ ತಮಿಳಿಯನ್ಸ್ಗೆಲ್ಲ ಎಷ್ಟು ಖುಷಿ ಆಗುತ್ತಲ್ಲ, ಅವ್ರ ದೇವ್ರದ್ದು ಇಷ್ಟು ದೊಡ್ಡ. ಹೌದು. ಮಲೇಷಿಯನ್ಸು ನಮ್ಮಿಬ್ರು ಲೇಡೀಸ್ ಇಬ್ಬರು ಸೀರೆ ಉಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಎಸ್, ನಾವು ಸೀರೆ ಉಟ್ಕೊಂಡಿದ್ರೆ ನಮ್ಮ ಜೊತೆನೂ ತೆಗೆಸ್ಕೊತಾ ಇದ್ರೇನೋ. ಅಲ್ಲ, ಸೀರೆ ಇದ್ರೆ ಡಿಫ್ರೆಂಟಾಗಿ ತೆಗೆಸ್ಕೊತಿದ್ರೇನೋ ಅಂತ. ಇಲ್ಲಿ ಗಣಪತಿ ದೇವರಿದೆ. ಆ್ಯಂಡ್ ಹಿಂಗೆ ಬಂದರೆ ತುಂಬ ದೇವ್ರುಗಳಿದೆ. ಯಾವ್ಯಾವ ದೇವರು ಅಂತ ಗೊತ್ತಾಗಲ್ಲ, ಬಟ್ ಇಲ್ಲಿ ತಮಿಳಲ್ಲಿ ಹಾಕಿದ್ದಾರೆ, ನಮ್ಗೆ ಓದೋಕ್ಕೂ ಬರೋಲ್ಲ. ಸೊ ಇಲ್ಲಿ ಒಂದು ಹೆಣ್ಣು ದೇವರಿದೆ ಗೈಸ್. ತುಂಬ ಎಲ್ಲ ಅಲ್ಲಲ್ಲ ಗರ್ಭಗುಡಿ ಥರ ಮಾಡಿ ಕಟ್ಟಿದ್ದಾರೆ. ಸಗದಾಗಿದೆ. ಆ್ಯಂಡ್ ಇಲ್ಲಿ ದೇವಸ್ಥಾನದ ಒಳಗಡೆನೇ ಕೂಡ ಒಂದು ಮರ ಕೂಡ ಬೆಳ್ಕೊಂಡಿದೆ. ವಾವ್, ಮರ ಬೆಳ್ಕೊಂಡು ಈಚೆ ಕಡೆಗೆ ಹೋಗಿದೆ. ಸೊ ಸಗದಾಗಿದೆ ಗೈಸ್. ಹಂಗೆ ಮೆಟ್ಲು ಹತ್ಕೊಂಡು ಮೇಲೆ ಕೂಡ ಹೋಗ್ಬೋದು. ತುಂಬ ಲೇಟ್ ಆಗಿಬಿಟ್ಟಿದೆ. ನಾವು ಒಂದು ಸ್ವಲ್ಪ ಇನ್ನೊಂದು 2 ಅವರ್ ಮುಂಚೆ ಬರಬೇಕಾಗಿತ್ತು ಗೈಸ್. 2 ಅವರ್ ಮುಂಚೆ ಬಂದಿದ್ದಿದ್ರೆ ಸ್ವಲ್ಪ ಬೆಳಕಿರೋದು, ವ್ಯೂ ಇನ್ನೂ ಚೆನ್ನಾಗಿರೋದು. ವಾವ್, ಸ್ಟೆಪ್ ವೈಸ್ ದೇವಸ್ಥಾನ. ಯಾ, ಇದೆಲ್ಲ ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸು ಜಾಸ್ತಿ ಗೈಸ್. ಇಲ್ಲಿ ಗೈಸ್ ನೋಡಿ, ನಂದೀಶ್ವರ ಸೂಪರ್. ಇಂಡಿಯನ್ ಫೀಲ್ ಕೊಡ್ತಾಯಿದೆ. ಇಂಡಿಯನ್ ದೇವಸ್ಥಾನಗಳು ಫೀಲ್ ಕೊಡುತ್ತಲ್ಲ, ಅದೇ ಥರ ಸೇಮ್ ಫೀಲಿಂಗ್ ಗೈಸ್. ನೋಡಿ, ಇಲ್ಲೆಲ್ಲ ಪಕ್ಷಿಗಳನ್ನೂ ಸಾಕಿದ್ದಾರೆ. ನವಿಲಿದೆ. ಆ್ಯಂಡ್ ಮೇಲ್ಗಡೆ ವೈಟ್ ಕಲರ್ ಏನೋ ಇದೆ ಗೈಸ್, ಗೊತ್ತಾಯ್ತಲ್ಲ? ವೈಟ್ ನವಿಲ್ ನೋಡಿ ಗೈಸ್, ವೈಟ್ ನವಿಲಿದೆ. ಆ್ಯಂಡ್ ನಮ್ಮ ಇಂಡಿಯನ್ ನವಿಲು ಕೂಡ ಇದೆ ಇಲ್ಲಿ. ಒಂಥರ ವೈಬ್ಸ್ ಸಾಕಾಗಿದೆ ಇಲ್ಲಿ. ಅವ್ರು ಹೋಗ್ತಾ ಇದ್ದಾರೆ ಊಟ ಮಾಡೋಕ್ಕೆ ಅಂತ. ನಮ್ಮ ಆಂಜನೇಯ ಒಂದು ಎಡವಟ್ಟು ಮಾಡಿದ್ದೀನಿ. ನನ್ನ ಹೆಸರಿಗೆ ತಕ್ಕಂಗೆ ಒಂದು ಕೆಲಸ ನಡೆದಿದೆ ಈಗ. ಅಡ್ಮಡ್ಡೆ ಅಲ್ಲ, ಅಡ್ಡ ಮೆಡ್ಡೆ, ಕೇರ್ಲೆಸ್ ಅಂತ.
ಸೊ ಇವನ್ ತರ ಅಂತ ಜಾಲಿ ಜಾಲಿ ಬಾಯ್ ತರ ಅಂತ. ಮಧುಗೌಡ ಅವರು ಸೇಯಿಂಗ್ ಗೆಸ್ ಅಲ್ಲಿ ಹಿಂಸೆ ಕೊಟ್ಟು ನಿಶಾ ರವೀಂದ್ರ ಅವ್ರ ಹತ್ರ ಒಂದು ಮೈಕ್ ಇಸ್ಕೊಂಡಿದ್ರಲ್ಲ, ಅದ್ರಲ್ಲಿ ಒಂದು ಕಳ್ದಾಕ್ಬಿಟ್ಟಿದೆ ಗೈಸ್. ಇಲ್ಲಿ ಕ್ಯಾಬ್ ಮಾಡ್ಕೊಂಡಿದ್ದು, ಅಲ್ಲಿ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀವಿ. ಟೆನ್ಷನ್ ಆಗ್ಬಿಟ್ಟಿತ್ತು. ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾವು ಕೇವ್ ಹೋದಾಗ ಫುಲ್ ಡಲ್ ಹೊಡಿತಾ ಇದ್ರು, ಯಾಕೆಂದ್ರೆ ಇದು ಮಿಸ್ ಆಗಿತ್ತು. ಅವ್ರ ತಲೆ ಎಲ್ಲ ಅಲ್ಲೇ ಇತ್ತು, ಸಿಗುತ್ತೋ ಇಲ್ವೋ, ಸಿಗುತ್ತೋ ಏನಾಯ್ತು. ನನ್ಗೆ ಅದೆಲ್ಲ ಮೇನ್ ತೊಂದರೆ ಆಗಿದ್ದು. ಅದ್ಯಾವ್ದೋ ಕ್ಯಾಮ್ರಾ ತಗೊಂಡಿದ್ರಲ್ಲ ವಿಯತ್ನಾಮ್ ಅಲ್ಲಿ, ಆ ಕ್ಯಾಮ್ರಾ ಹಾಳಾಗ್ ಹೋಗೈತೆ ಅಂತ ನಿಖಿಲ್ ಅವರು ಕೊಟ್ಲು ಒಂದ್ ಕೋಳೆನ. ಬೇರೆ ಬಿಡು, ಇದೆಲ್ಲ ಏನ್ ಮಾಡಕ್ಕಾಯ್ತದೆ, ಇದು ಏನ್ ಬೇಕು ಅಂತ ಮಾಡಿದ್ದಲ್ಲ. ಆಮೇಲೆ ನಂಗೆ ನಿಶಾ ಪ್ರೀತಿಯಿಂದ ಕೊಡ್ಸಿದ್ದು ಕೆಳದಾಕ್ಬಿಟ್ಟ ಇವನು ಅಂದ್ಬಿಟ್ರೆ, ಆಮೇಲೆ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಈಗ ಡ್ರೈವರ್ ಫೋನ್ ಮಾಡಿ ಇನ್ನೊಂದು ಸಿಕ್ಕಿದಂತೆ ಗೈಸ್. ಡ್ರೈವರ್ ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ, ಯುವರ್ ವೆರಿ ಲಕ್ಕಿ, ಐ ಫೌಂಡ್ ಇಟ್ ಅಂತ ಕಳ್ಸಿದ್ದಾರೆ. ಸೊ ಬನ್ನಿ ಈಗ. ಯಾವ ಸಾಹಸ ಮಾಡಿದೀವಿ ಗೊತ್ತಾ? ಸೊ ಈಗ ನಾವು ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದು ಮಲೇಷಿಯಾ ಕೊಲಾಲಂಪುರ್ ವ್ಯೂ ನೋಡಿಕೊಂಡು, ಆದರೆ ಸಾಧ್ಯ ಆದರೆ ನೀರಿಗೆ ಬಿದ್ದು ಎಂಜಾಯ್ ಮಾಡ್ತೀವಿ. ಬನ್ನಿ. ಸೊ ಗೈಸ್, ನಾವಿರೋ ಹೋಟೆಲ್ ಸ್ಟೇ ಆಗಿದ್ದೀವಲ್ಲ, ಹೋಟೆಲ್ ಟಾಪ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿಂದ ಏನೇನು ಕಾಣಿಸುತ್ತೆ ಅಂತಂದ್ರೆ ಅರ್ಧ ಮಲೇಷಿಯಾ ಕಾಣಿಸುತ್ತೆ. ನಿಮಗೂ ತೋರಿಸ್ತೀನಿ. ಬಟ್ ನೀವು ಟಾಪ್ ವ್ಯೂ ಅಲ್ಲಿ ನೋಡಿದ್ರೆ 2 ಟ್ವಿನ್ ಟವರ್ ಕಾಣಿಸುತ್ತೆ ಗೈಸ್. ಅಂಡ್ ಕಂಪ್ಲೀಟ್ ಆಗಿ ಪೂಲ್ ಇದೆ, ಲಾಂಗ್ ಪೂಲ್, ಸಾಕಾಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್ ನೋಡ್ತಾ ಇದ್ರೆ ಒಳಕ್ ಹೋಗಿ ಸೊ ಗೈಸ್, ಇಲ್ಲಿ ಏನೇನು ನೋಡೋದಿದೆ, ಬಟ್ ಅದನ್ನ ಕಣ್ಮುಚ್ಕೊಳ್ಳಿ. ಡವ್ ಮಾಡ್ತವನೆ ನಿಶಾ ಸಾಕಣಪ್ಪ ನೋಡಿದ್ದು. ಸೊ ಎಲ್ಲ ಆಟ ಆಡ್ತಾ ಇದಾರೆ ಗೈಸ್. ನಾವು ಈಗ ಆಟ ಆಡಕ್ಕೆ ಹೋಗ್ಬೇಕು. 10 ಗಂಟೆವರೆಗೂ ಅಷ್ಟೇನೆ ಟೈಮು. ಸೊ ನೀವು ಹಿಂದೆಗಡೆ ಏನೇ ನೋಡ್ತಾ ಇದ್ರು ಕೂಡ ಕಣ್ಮುಚ್ಕೊಬಿಡಿ. ನೋಡೋರು ನೋಡ್ಕೊಳ್ಳಿ. ಬಟ್ ಇಲ್ಲಿನ ಕಲ್ಚರು, ಅವ್ರ ಕಲ್ಚರು ನಾವೇನು ಮಾಡೋಕ್ಕಾಗಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕು. ಎಸ್, ಬನ್ನಿ ಈಗ ಹಾರುವ. ನಿಶಾ ಹೆಂಗಿದೆ ವೈಬ್? ನಿಮ್ಗೆ ಗೊತ್ತಿರ್ಬೇಕು, ಏನ್ ವೈಬ್ ಇಲ್ಲಪ್ಪ. ನೀವು ಆಡ್ರಿ, ನಾವ್ ಈ ಕಡೆ ಆಡುವ ಚಿಕ್ಕ ಮಕ್ಳು ತರ ನಾವ್ ಈ ಕಡೆ ಆಡ್ತೀವಿ ಗೈಸ್. ದೊಡ್ಡವರೆಲ್ಲ ಅಲ್ಲಿದ್ದಾರೆ, ನಾವ್ ಇಲ್ಲಿರ್ತೀವಿ. ಈಗ ಪೂಲಲ್ಲಿ ಒಂದು ಒಳ್ಳೆ ಈಜು ಹೊಡಿತಾ ಇದ್ದೀನಿ. ನನ್ನ ಮುಂದೆ ನೋಡ್ಬೋದು ನೀವು ವಿಂಡ್ ಟವರ್ ಇದೆ. ಆ ಕಡೆ ಬತ್ತು ಅಂತಂದ್ರೆ ಮೇ ಬ್ಯಾಕು. ಸೊ ಅಂಡ್ ಸಿಎಲ್ ಟವರ್ ಅಂತ ಇದೆ, ಒಳ್ಳೆ ವ್ಯೂ ಮಸ್ತಾಗಿದೆ. ಮಲೇಷಿಯಾದಲ್ಲಿ ಈ ತರ ಎಲ್ಲ ಈಜಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ, ಆದ್ರೆ ಈಜಾಡ್ತಾ ಇದ್ದೀನಿ. ಫೀಲಿಂಗ್ ನೈಸ್. ಯಾರು ಬರ್ಲಿಲ್ಲ ಗೈಸ್, ಆದ್ರೆ ಬೇಜಾರು. ನಾವು ಒಬ್ನೇ ಬಿದ್ದೀನಿ, ನಾವು ಒಬ್ನೇ ಆಟ ಆಡ್ತಾ ಇದ್ದೀನಿ. ಇಲ್ಲೆಲ್ಲ ಇದಾರಲ್ಲಣ್ಣ, ಇದಾರೆ, ಅವ್ರವ್ರ ಕಪಲ್ಸ್ ಅವ್ರವ್ರ ಹತ್ರ ಇದಾರೆ. ಸಗದಾಗಿದೆ ಗೈಸ್. ಸ್ವಿಮ್ಮಿಂಗ್ ಇನ್ ಮಲೇಷಿಯಾ. ಈಗ ನಾವು ಡಿನ್ನರ್ಗೆ ಬಂದಿದ್ದೀವಿ. ಎಲ್ಲಿ ಅಂತಂದ್ರೆ, ತಡೀರಿ ಗೈಸ್, ಓದ್ತೀನಿ ಫಸ್ಟು. ಬುಕಿಟ್ ಬಿಂಗ್ಟನ್ ಅನ್ನೋ ಒಂದು ಸ್ಟ್ರೀಟಿಗೆ ಬಂದಿದ್ದೀವಿ. ಹುಡಿಕೊಂಡು ಬಂದಿದ್ದೀವಿ ಇಂಡಿಯನ್ ಫುಡ್ಗೋಸ್ಕರ. ನಾವು ಚಿಕನ್ ವಿಂಗ್ಸ್ ಮತ್ತು ವೈಟ್ ರೈಸ್, ಎಗ್ ಕರಿ ತೊಗೊಂಡಿದ್ದೀವಿ. ನಿಶಾ ರವೀಂದ್ರ ಅವರು ಎಣ್ಣೆ ಟಿನ್ ತೊಗೊಂಡಿದ್ದಾರೆ. ರಿಷಮ್ ಬ್ರ್ಯಾಂಡ್ ಕೋಕು ಗೈಸ್. ಸೊ ಈ ಸ್ಟ್ರೀಟ್ ನ ನೋಡ್ತಾ ಇರೋ ನನಗೆ ನಿಮ್ ಬ್ರ್ಯಾಂಡ್, ನಮ್ ಬ್ರ್ಯಾಂಡ್ ಯಾವ್ದು ಇಲ್ಲ. ಏನ್ ಇವ್ರು ಮಲೇಷಿಯಾಗ್ ಬಂದು ಬರೀ ಕುಡ್ಕ ಕೂತವ್ರ ಅನ್ಕೋಬೇಕು. ಆತರ ಎಲ್ಲ ಇಲ್ಲ ಗೈಸ್, ಮದನ್ ಅಣ್ಣ ಅಂತೂ ನೈಟ್ ಆದ್ರೆ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟ್ ಮಾಡ್ಬೇಕಷ್ಟೇ. ಇನ್ನೇನ್ ನಮ್ ಬೇಡ ಬಿಡಿ. ಈ ಸ್ಟ್ರೀಟ್ ನ ನೋಡ್ತಾ ಇದ್ರೆ ಹಿಂದಗಡೆ ಸಾಂಗ್ ರನ್ ಆಗ್ತಾ ಇದೆ. ನಮ್ಮ ಬೆಂಗಳೂರು MG ರೋಡು, ಬ್ರಿಗೇಡ್ ರೋಡು, ಆ ತರ ಫೀಲ್ ಬರ್ತಿದೆ. ನನ್ ಗಂಡ ಎಗ್ ಫ್ರೈಡ್ ರೈಸ್ ಬಿಟ್ಟು ಇನ್ನೇನು ತಿನ್ಲಿಲ್ಲ ಮಲೇಷಿಯಾದಲ್ಲಿ. ಏನ್ ಕಂಗೆ ಅದೊಂದ್ ಸೆಟ್ ಆಗ್ಬಿಟ್ರೆ ಅವ್ರಿಗೆ ಹಂಗೆ ಇಷ್ಟ. ಆತರ ಏನಿಲ್ಲ, ಅವ್ರಿಗೆ ಗೊತ್ತು ರೈಸ್ ಜೊತೆಗೆ ಎಗ್ ಹಾಕಿದ್ರೆ ಬೇರೆ ತರ ಏನು ಮಾಡಕ್ಕಾಗಲ್ಲ, ಚೆನ್ನಾಗಿದ್ದೇ ಇರುತ್ತೆ ಅಂತ. ಐ ಥಿಂಕ್ ಬೇರೆದೆಲ್ಲ ತಿನ್ನಕ್ಕಾಗಲ್ಲ. ಎಸ್. ಉದ್ಧಾರ ಉದ್ಧಾರ, ಈ ಬದುಕು ಉದ್ಧಾರ, ಅರಳುವುದು ನರಳುವುದು ಸಂಸಾರ. 245 ರಿಂಗ್ಸ್ ಅಂದ್ರೆ ಗೈಸ್ ಇಂಡಿಯನ್ ರುಪೀಸಲ್ಲಿ, ಇಂಡಿಯನ್ ರುಪೀಸಲ್ಲಿ 5,900 ರೂಪಾಯಿ. ದುನಿಯಾ ಕಾಸ್ಟ್ಲಿ. ಮಲೇಷಿಯಾಗೆ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಊಟ ತಿನ್ಲೇಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಫುಡ್ ಬೇಕು. ನಾವು ನಿಮ್ಮ ಯೋಗಕ್ಷೇಮನ ಯೋಚನೆ ಮಾಡ್ತಾ ಇದೀವಿ. ಬಸ್ರಿ ಹೆಂಗ್ಸ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಸ್ರಿ ಹೆಂಗ್ಸದಾಗಿರೋದ ಈ ಗೊತ್ತಾಯ್ತಾ ಇಲ್ಲ. ನಾವು ಒಂದ್ ರೈಸ್ ಒಂದ್ ಎಗ್ ಕರಿ ತಿಂದು
ಬಸ್ರಿ ಎಕ್ಸ್ಪ್ಲೇನ್ ಆಗ್ತವ್ರೆ. ಆಗ್ತವ್ರೆ ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ ನಿಶಾ ಅವರು. ಬ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ಬ್ಲಾಗ್ಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ಅಷ್ಟೇ. ನಾನು ಅದೇ ಹೇಳೋದು ಬಂದೆ. ಇಲ್ಲ ಮನೆ ಮಾಡೋ ಯೂಟ್ಯೂಬ್ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಹೇಳ್ರಿ, ನೀವ್ ಹೇಳ್ರಿ ಮಾಡ್ಕೋತಾರೆ. ಹೇಳ್ರಿ ರೀ. ಮಾತಾಡ್ರಿ. ಬಾಯ್ ಗಾಯ್ಸ್. ಗಾಯ್ಸ್ ಈಗ ನಾವು ಲೆಕ್ಸಸ್ ಕಾರಲ್ಲಿ ಹೋಗ್ತಾ ಇದೀವಿ. ಒಂಥರ ಟೊಯೋಟಾ ವೆಲ್ಫೇರ್ ಇಂಡಿಯಾದಲ್ಲಿ ಇರುತ್ತಲ್ವಾ, ಆ ತರ ಟೊಯೋಟಾ ವೆಲ್ಫೇರ್ ಇರುತ್ತಲ್ಲ ಅದೇ ತರ ಸೇಮ್. ವಾವ್ ನೈಸ್. ನೋಡಿ ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗ್ತಾ ಇದೆ. ಹಾಯ್, ಹಲೋ, ಹೌ ಆರ್ ಯು? Fine. You choose the wrong car. Yeah.